ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 59ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಹಾಸ್ಪಿಟಲ್ ಬೆಡ್ನಲ್ಲಿ ದೇವಿ ಮಲಗಿದ್ದಳು. ಅವಳ ಮುಖದಲ್ಲಿ ಬಣ್ಣ ಕಡಿಮೆಯಾಗಿತ್ತು, ಆದರೆ ಕಣ್ಣುಗಳಲ್ಲಿ ಮಾತ್ರ ಬದುಕಿನ ಆಸೆ ಹೊಳೆಯುತ್ತಿತ್ತು. ಹತ್ತಿರದ ಕುರ್ಚಿಯಲ್ಲಿ ಶಂಕರಪ್ಪ ಕುಳಿತಿದ್ದ. ಕಣ್ಣು ಕೆಂಪಾಗಿತ್ತು, ಮುಖದಲ್ಲಿ ದಣಿವು ಸ್ಪಷ್ಟ, ಕೈಯಲ್ಲಿ ಬಿಲ್ ಪೇಪರ್ಗಳು. ದೇವಿ ನಿಧಾನವಾಗಿ ಎದ್ದುಕೊಂಡು ಶಂಕರಪ್ಪನ ಕೇಳ್ತಾಳೆ, ಏನಾದರೂ ವ್ಯವಸ್ಥೆ ಸಿಕ್ಕಿತಾ? ಶಂಕರಪ್ಪ ಕಣ್ಣು ಮಿಟುಕಿಸಿ ತಲೆ ಅಲುಗಿಸಿದ. ಡಾಕ್ಟರ್ಸ್ ಹೇಳಿದ್ರು, ಟ್ರೀಟ್ಮೆಂಟ್ ಸ್ಟ್ರಾಂಗ್ ಆಗಿ ಶುರು ಮಾಡಬೇಕಂದ್ರೆ ಲಕ್ಷ ಬೇಕು. ನನ್ನ ಹತ್ತಿರ ಏನೂ ಇಲ್ಲ. ನಾನು ಕೇಳೋಕ್ಕೆ ಹೋದವರೆಲ್ಲ ಅಷ್ಟೊಂದು ನಮ್ಮ ಹತ್ರ ಇಲ್ಲ ಹೇಳ್ತಾರೆ. ಮೊದಲು ಸ್ವಲ್ಪ ಜಾಗ ಇತ್ತು, ಅದನ್ನು ನೋಡಿ ಹಣ ಕೊಡ್ತಿದ್ರು. ಈಗ ಏನೂ ಇಲ್ಲ ಅಂತ ಯಾರೂ ಕೊಡ್ತಾ ಇಲ್ಲ. ದೇವಿ ಕಣ್ಣೀರು ತಡೆಯುತ್ತಾ, ಯಾರನ್ನೂ ಕೇಳಬೇಡಿ, ಬಿಟ್ಟು ಬಿಡಿ. ಪ್ರಿಯಾನ ಕೇಳಿ, ಇಲ್ಲ ಮೈಥಿಲಿನ ಕೇಳಿ. ಶಂಕರಪ್ಪ ತೀವ್ರವಾಗಿ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಗೊತ್ತಿಲ್ವಾ ನಿಂಗೆ? ಗಂಡನ ಮನೆಯಿಂದ ಲಕ್ಷ ಕೊಡೋಕೆ ಆಗುತ್ತಾ? ಅದೇ ವೇಳೆಗೆ ನರ್ಸ್ ಒಳ ಬಂದು ಇಂಜೆಕ್ಷನ್ ಸಿದ್ಧಪಡಿಸುತ್ತಾಳೆ. ಶಂಕರಪ್ಪ ತಕ್ಷಣ ಎದ್ದು ನಿಂತು, ಮತ್ತೆ ಏನು ಬೇಕು ಅಕ್ಕ? ಈಗಾಗಲೇ ಬಿಲ್ ನೋಡ್ಕೊಂಡೆ. ಹೃದಯ ಒಡೆದು ಹೋಯಿತು. ನರ್ಸ್ ಶಾಂತವಾಗಿ, ಅಂಕಲ್, ಈ ಮೆಡಿಸಿನ್ ಅವಶ್ಯಕ. ಇದಿಲ್ಲ ಅಂದರೆ ಇವರ ಆರೋಗ್ಯ ತೀವ್ರವಾಗಿ ಕುಸಿಯುತ್ತೆ. ನಾಳೆ ಬಿಲ್ ಪೇ ಮಾಡಬೇಕು. ಅವಳು ಹೊರಟು ಹೋದ ಮೇಲೆ ದೇವಿ ತಲೆ ತಿರುಗಿಸಿ ನಿಶಬ್ದವಾಗಿ ಕಣ್ಣೀರನ್ನು ಒರೆಸಿಕೊಂಡಳು. ಶಂಕರಪ್ಪ ಮನಸ್ಸಿನಲ್ಲಿ ಕುಸಿದು ಹೋಗ್ತಿದ್ದ. ಶಂಕರಪ್ಪ ತನ್ನೊಳಗೆ, ನಾನು ಎಲ್ಲ ಕಡೆ ಕೇಳಿದೆ, ಯಾರೂ ಕೈ ಹಿಡಿಲಿಲ್ಲ. ಈಗ ಏನು ಮಾಡೋದು? ನನ್ನ ಕೈಲಿ ಇದ್ದ ಆ ಜಮೀನು ಕೂಡ ಗಿರಿವಿಟ್ಟೆ. ಪ್ರಿಯಾ ಕೊಡ್ತಾಳೆ, ನನಗೆ ಗೊತ್ತು, ಇರಿ ಕಾಲ್ ಮಾಡಿ ಕೇಳ್ತೀನಿ ಹೇಳ್ತಾಳೆ ದೇವಿ. ಬೇಡ ಕಣೆ, ನೀನು ಅವಳ ಮೇಲೆ ಇಟ್ಟಿರೋ ನಂಬಿಕೆ ಕುಸಿದು ಬಿದ್ದು ನಿನ್ನ ಹೃದಯ ಒಡೆಯುವುದು ಬೇಡ. ಅವಳನ್ನು ಕೇಳಬೇಡ ಹೇಳ್ತಾನೆ ಶಂಕರಪ್ಪ. ಪ್ರಿಯಾ ನೀವು ಅಂದ್ಕೊಂಡ ಹಾಗೆ ಇಲ್ಲ ಅಂತ ಇವತ್ತು ಪ್ರೂವ್ ಮಾಡ್ತೀನಿ ನೋಡಿ. ಎಷ್ಟು ಹಣ ಬೇಕು ನಾಳೆಗೆ ಹೇಳಿ ಅಂತಾಳೆ ದೇವಿ. ನೋಡು, ಬಿಲ್ ಇದೆ ಅಂತ ಕೊಡ್ತಾನೆ ಶಂಕರಪ್ಪ. ದೇವಿ ಪ್ರಿಯಾನಿಗೆ ಕಾಲ್ ಮಾಡಿ, ಮಗಳೇ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿದೆ. ಮಮ್ಮಿ, ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ನಾನು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀನಿ. ಇವರಿಗೆ ಬಿಸ್ನೆಸ್ ಮೀಟಿಂಗ್ ಇದೆ ಅಲ್ಲಿ, ಹಾಗೆ ನಾನು ಹೋಗ್ತೀನಿ. 1 ಮಂತ್ ಅಲ್ಲೇ. ಯಾವಾಗ ಟ್ರಿಪ್ ಹೋಗೋದು? 4 ದಿನ ಬಿಟ್ಟು. ನಾನು ಫ್ರೀ ಇಲ್ಲ ಮಮ್ಮಿ, ಶಾಪಿಂಗ್ ಮಾಡಬೇಕು. ಏನು ಕಾಲ್ ಮಾಡಿದ್ದು ಹೇಳು ಹೇಳ್ತಾಳೆ. ಅದು ಹಾಸ್ಪಿಟಲ್ ಬಿಲ್ ಕಟ್ಟೋಕೆ ಇದೆ. 5 ಲ್ಯಾಕ್ ನಿನ್ನ ಗಂಡನ ಕೇಳಿಕೊಡೆ, ಸ್ವಲ್ಪ ದಿನ ಬಿಟ್ಟು ಕೊಡ್ತಾರೆ ಅಪ್ಪ ಅಂತ ಹೇಳ್ತಾಳೆ ದೇವಿ. ಪ್ರಿಯಾ ಶಾಕ್ ಆಗಿ, ಏನು ಮಮ್ಮಿ 5 ಲ್ಯಾಕಾ? ತಮಾಷೆ ಮಾಡ್ತಾ ಇದ್ದೀಯಾ? ನಾವು ಫಾರಿನ್ ಟ್ರಿಪ್ ಹೋಗ್ತಾ ಇರೋದು. ನಮಗೆ 5 ಲ್ಯಾಕ್ಗಿಂತ ಜಾಸ್ತಿ ಬೇಕು ಖರ್ಚಿಗೆ. ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಕೆ ಆಗಿಲ್ವಾ? ನಾನು ಈಗ 5 ಲ್ಯಾಕ್ ಕೇಳಿದರೆ ಟ್ರಿಪ್ ಹೋಗೋದು ಬೇಡ ಹೇಳ್ತಾರೆ. ಅವಳನ್ನು ಕೇಳು, ಅವಳು ಕೊಡ್ತಾಳೆ. ಅಲ್ಲ ಕಣೆ, ನಿನ್ನ ಅಮ್ಮನಿಗಿಂತ ನಿನಗೆ ಟ್ರಿಪ್ ಮುಖ್ಯನಾ? ಹಾಗಲ್ಲ ಮಮ್ಮಿ, ನೀನು ಮುಖ್ಯ, ಟ್ರಿಪ್ಪೂ ಮುಖ್ಯ. ಲೈಫ್ನಲ್ಲಿ ಫಸ್ಟ್ ಟೈಮ್ ಫಾರಿನ್ ಹೋಗೋ ಚಾನ್ಸ್ ಸಿಗ್ತಾ ಇದೆ. ನೀನು ಹೋಗಿ ಬರೋವಾಗ ನಾನೇ ಇಲ್ಲ ಅಂದರೆ ಅಂತ ಹೇಳ್ತಾಳೆ ದೇವಿ. ಯಾಕೆ ಮಮ್ಮಿ ಹಾಗೆ ಹೇಳ್ತೀಯ? ಮಗಳು ಖುಷಿಯಾಗಿ ಇರಲಿ ಅನ್ನೋದು ಇಲ್ಲ ನಿಮಗೆ? ನಿಮ್ಮ ಜೊತೆ ಇದ್ದಾಗ ಅಂತೂ ಆಸೆ ಪಟ್ಟಿದ್ದು ಒಂದೂ ಪೂರೈಸಿಲ್ಲ ನೀವು. ಈಗ ಗಂಡನ ಮನೆಯಲ್ಲಿ ಆದರೂ ಖುಷಿಯಾಗಿ ಇರೋಣ ಅಂದರೆ ಅದಕ್ಕೂ ಬಿಡ್ತಿಲ್ಲ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಪ್ರಿಯಾ. ದೇವಿಗೆ ಶಾಕ್ ಆಗಿ ಕಣ್ಣಲ್ಲಿ ನೀರು ಗೊತ್ತಿಲ್ಲದೆ ಬರುತ್ತೆ. ಶಂಕರಪ್ಪ ಕೋಪ, ದುಃಖ ಮಿಶ್ರಿತ ಧ್ವನಿಯಲ್ಲಿ, ಅವಳು ಈಗ ಎಷ್ಟೇ ಬ್ಯುಸಿ ಇದ್ರೂ ಒಮ್ಮೆ ನಮ್ಮೆಡೆಗೆ ತಿರುಗಿ ನೋಡಬೇಕಲ್ವಾ? ನಿಂಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ಒಂದು ಸರಿ ನೋಡೋಕೆ ಬರೋಕ್ಕೆ ಟೈಮ್ ಇಲ್ಲ ಅವಳಿಗೆ. ಫಾರಿನ್ ಟ್ರಿಪ್ ಹೋಗೋಕೆ ಟೈಮ್ ಇದೆ. ಅವಳನ್ನು ಹೃದಯದ ತುಂಡು ಅಂತ ಬೆಳೆಸಿದ್ದೀಯಾ? ಅವಳು ನಿನ್ನ ಎಷ್ಟು ಪ್ರೀತಿಸ್ತಾಳೆ ಗೊತ್ತಾಯ್ತಾ? ನೀವು ಹೇಳಿದ್ದು ನಿಜ ಆಯಿತು ರೀ. ಅವಳು ಅವಳದ್ದೇ ನೋಡ್ಕೊಳ್ಳುವವಳು. ಅವಳಿಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದ್ದೀನಿ.
ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆದರೆ ಅವಳು ಇವತ್ತು ನಾವು ಅವಳನ್ನು ಖುಷಿಯಾಗಿ ನೋಡ್ಕೊಂಡಿಲ್ಲ ಹೇಳಿದ್ಲು ರೀ ಅಂತ ಜೋರಾಗಿ ಹೇಳ್ತಾಳೆ. ಶಂಕರಪ್ಪ ಸಮಾಧಾನ ಮಾಡ್ತಾನೆ. ಆಗ ಬಾಗಿಲು ತೆರೆದು ಇಬ್ಬರು ಒಳ ಬಂದರು, ಮೈಥಿಲಿ ಮತ್ತು ರಾಘವ್. ಮೈಥಿಲಿ ಓಡಿ ಬಂದು ದೇವಿಯ ಕೈ ಹಿಡಿದು, ಚಿಕ್ಕಮ್ಮ ನೀವು ಹೀಗೆ ಮಲಗಿದ್ದೀರಂತ ಕೇಳಿ ನೇರವಾಗಿ ಬಂದೆ. ಏನಾಗಿದೆ? ದೇವಿ ಕಣ್ಣೀರು ಮರೆ ಮಾಡಿಕೊಂಡು ನಗು ಮೂಡಿಸಲು ಪ್ರಯತ್ನಿಸಿದಳು. ಏನೂ ಆಗಿಲ್ಲ, ಸ್ವಲ್ಪ ದಣಿವು. ನನಗೆ ಯಾಕೆ ಹೇಳಿಲ್ಲ ನೀವು? ಮೈಥಿಲಿ ಕಣ್ಣು ತುಂಬಿಕೊಂಡು ಶಂಕರಪ್ಪ ಕಡೆ ನೋಡಿದಳು. ಚಿಕ್ಕಪ್ಪ ಯಾಕೆ ಹೇಳಿಲ್ಲ? ಏನಾಗಿದೆ ಚಿಕ್ಕಮ್ಮನಿಗೆ? ನಾವು ಮನೆಗೆ ಹೋಗಿದ್ವಿ, ಅಜ್ಜಿ ಹೇಳಿದ್ರು ನೀವು ಹಾಸ್ಪಿಟಲ್ನಲ್ಲಿ ಇದ್ದೀರಿ ಅಂತ. ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ್ವಿ. ಹೌದು ಮಾವ, ಮೈಥಿಲಿಗೆ ಕೈ ಕಾಲೇ ಆಡಿಲ್ಲ ಹಾಸ್ಪಿಟಲಲ್ಲಿ ಇದ್ದೀರಿ ಅಂತ ಕೇಳಿ. ಅದಕ್ಕೆ ಹೇಳಿಲ್ಲ ನಾನು. ಅವಳು ತುಂಬ ಬೇಜಾರು ಮಾಡ್ಕೋತಾಳೆ. ಈಗ ಅವಳು ಆಫೀಸ್ ಜವಾಬ್ದಾರಿ ತಗೊಂಡಿದ್ದಾಳೆ. ಅದರ ಮಧ್ಯೆ ಇದನ್ನು ಹೇಳಿ ಅವಳ ಕೆಲಸಕ್ಕೆ ತೊಂದರೆ ಆದರೆ ಅಂತ ಹೇಳಿಲ್ಲ. ಆಗ ಮೈಥಿಲಿ ಕೋಪದಲ್ಲಿ, ಇಂಥ ವಿಷಯ ಯಾರಾದರೂ ಹೇಳದೇ ಇರ್ತಾರ ಚಿಕ್ಕಪ್ಪ? ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ಜೊತೆಗಿರದೆ ಇನ್ಯಾರು ಇರ್ತಾರೆ? ನೀವು ನನ್ನ ಹೊರಗಿನವಳು ಅಂದ್ಕೊಂಡಿದ್ದೀರಿ ಅಲ್ವಾ ಅಂತ ಅಳ್ತಾಳೆ ಮೈಥಿಲಿ. ಪ್ರಿಯನಿಗೆ ಹೇಳಿದ್ರಾ? ನಿಮಗೆ ಅವಳು ಮಾತ್ರ ಮಗಳು ಅಲ್ವಾ? ಅವಳು ಒಬ್ಬಳೇ ನೋಡ್ಕೊಂಡ್ರೆ ಸಾಕು ಅಲ್ವಾ? ಹಾಗೆಲ್ಲ ಹೇಳಬೇಡ ಮಗಳೇ, ನೀನು ನಮ್ಮ ಮಗಳೇ. ಪ್ರಿಯಾನಿಗೂ ಹೇಳಿಲ್ಲ. ಅಲ್ಲ ಮಾವ, ಇಂಥ ವಿಷಯನ ಮಕ್ಕಳಿಗೆ ಹೇಳದೆ ಇನ್ಯಾರಿಗೆ ಹೇಳೋದು? ಅವರಿಗೂ ಹೇಳಿಬಿಡಿ ಹೇಳ್ತಾನೆ ರಾಘವ್. ಆಯಿತು, ಆಮೇಲೆ ಹೇಳ್ತೀನಿ. ಮೈಥಿಲಿ ದೇವಿ ಕೈ ಹಿಡಿದು, ಚಿಕ್ಕಮ್ಮ ನಿಮಗೆ ಏನೂ ಆಗಲ್ಲ, ಧೈರ್ಯವಾಗಿರಿ. ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ. ಊಟ ಮಾಡಿದ್ರಾ? ಏನು ಬೇಕು ನಿಮಗೆ? ಆ್ಯಪಲ್ ತಂದಿದ್ದೀನಿ ಇರಿ, ಕಟ್ ಮಾಡಿ ಕೊಡ್ತೀನಿ ಹೇಳಿ ಮೈಥಿಲಿ ಉದ್ರೇಕದಿಂದ ಆಚೆ ಈಚೆ ಒದ್ದಾಡ್ತಾ ಆ್ಯಪಲ್ ಹಿಡ್ಕೊಂಡು ಕಟ್ ಮಾಡೋಕೆ ಆಗದೆ ಅಳ್ತಾ ಇರ್ತಾಳೆ. ರಾಘವ್ ಮೈಥಿಲಿ ಪಕ್ಕ ಹೋಗಿ ಕೈ ಹಿಡಿದು, ರಿಲ್ಯಾಕ್ಸ್ ಮೈತು, ಬಾ ಕೂತ್ಕೋ, ನಾನು ಕಟ್ ಮಾಡ್ತೀನಿ ಹೇಳ್ತಾನೆ. ಮಾವ ಅವಳಿಗೆ ನೀರು ಕೊಡಿ. ಹ್ಞೂ ಹೇಳಿ ಮೈಥಿಲಿಗೆ ನೀರು ಕುಡಿಸ್ತಾನೆ ಶಂಕರಪ್ಪ. ದೇವಿ ಮೈಥಿಲಿನ ನೋಡಿ ತುಂಬ ನೊಂದ್ಕೊತಾಳೆ. ನನ್ನ ಸ್ವಂತ ಮಗಳಿಗೆ ನನ್ನ ಮೇಲೆ ಕರುಣೆನೇ ಇಲ್ಲ. ಇವಳನ್ನು ನಾನು ಎಷ್ಟು ಕೀಳಾಗಿ ನೋಡ್ಕೊಂಡಿದ್ದೀನಿ. ಆದರೂ ಇವಳು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ, ಎಷ್ಟು ಒದ್ದಾಡ್ತಾ ಇದ್ದಾಳೆ. ನಾನು ಹಾಸ್ಪಿಟಲ್ನಲ್ಲಿ ಇರೋದು ನೋಡಿ ಪಾಪ, ಒಂದು ಚೂರು ಪ್ರೀತಿ ಕೊಟ್ಟಿಲ್ಲ ಇವಳಿಗೆ. ಕೆಲಸದವಳ ಹಾಗೆ ನೋಡಿಕೊಂಡೆ. ಆದರೂ ಇವಳು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಎಷ್ಟು ಕಾಳಜಿ ಮಾಡ್ತಿದ್ದಾಳೆ. ಪ್ರಿಯಾನಿಗೆ ಮಾಡಿರೋದ್ರಲ್ಲಿ ಇವಳಿಗೆ 1% ಮಾಡಿದರೆ ಇವಳು ನನ್ನ ದೇವ್ರ ಥರ ನೋಡ್ಕೊಳ್ತಿದ್ಲೋ ಏನೋ ಅಂತ ಕಣ್ಣಲ್ಲಿ ನೀರು ಹಾಕ್ತಾಳೆ ದೇವಿ. ಆಗ ರಾಘವ್ ಆ್ಯಪಲ್ ಕಟ್ ಮಾಡಿ ಕೊಡ್ತಾನೆ. ಮೈಥಿಲಿ ದೇವಿಗೆ ತಿನ್ನಿಸೋಕ್ಕೆ ಹೋಗ್ತಾಳೆ. ದೇವಿ ಅಳ್ತಾ, ಬೇಡ ನನಗೆ, ನೀವು ತಿನ್ನಿ ಹೇಳ್ತಾಳೆ. ಯಾಕೆ ಚಿಕ್ಕಮ್ಮ, ನಾನು ತಂದಿರೋದು ತಿನ್ನಲ್ವಾ? ಆಮೇಲೆ ತಿಂತೀನಿ ಹೇಳಿ ದೇವಿ ಮಲ್ಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಅಳ್ತಾಳೆ. ಮೈಥಿಲಿ ಎಷ್ಟೇ ಕರೆದ್ರೂ ದೇವಿ ರೆಸ್ಪಾನ್ಸ್ ಮಾಡಲ್ಲ. ಆಗ ಶಂಕರಪ್ಪ ಹೇಳ್ತಾನೆ, ಆಮೇಲೆ ತಿಂತಾಳೆ ಬಿಡು, ಇಂಜೆಕ್ಷನ್ ಕೊಟ್ಟು ಹೋದ್ರು, ಮಲ್ಕೊಳ್ಳಿ. ಅಷ್ಟರಲ್ಲಿ ಮತ್ತೆ ನರ್ಸ್ ಬಂದು ಡ್ರಿಪ್ಸ್ ಹಾಕಿರೋದು ಚೆಕ್ ಮಾಡ್ತಾಳೆ. ಆಗ ಹೇಳಿರೋ ಮೆಡಿಸಿನ್ ತಂದ್ರ? ಅರ್ಜೆಂಟ್ ಇದೆ ಅಂತ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀವಿ, ಬಿಲ್ಲೂ ಕಟ್ಟಿಲ್ಲ. ಹೀಗೆ ಮಾಡಿದರೆ ಟ್ರೀಟ್ಮೆಂಟ್ ಮಾಡಲ್ಲ ಇಲ್ಲಿ ಹೇಳ್ತಾಳೆ. ಶಂಕರಪ್ಪ ನರ್ಸ್ಗೆ ಸನ್ನೆ ಮಾಡಿದ್ರು ಅವಳು ನೋಡದ ಹಾಗೆ ಹೇಳ್ತಾ ಇರ್ತಾಳೆ. ಮೈಥಿಲಿ ರಾಘವ್ ಮುಖ ನೋಡ್ತಾರೆ. ನರ್ಸ್ ಹೋದ ಕೂಡಲೇ ಮೈಥಿಲಿ ಕೇಳ್ತಾಳೆ, ಚಿಕ್ಕಪ್ಪ ನರ್ಸ್ ಏನು ಹೇಳ್ತಿದ್ದು? ಬಿಲ್ ಕಟ್ಟಿಲ್ವಾ ನೀವು? ಯಾವುದು ಮೆಡಿಸಿನ್ ತಂದಿಲ್ಲ ನೋಡೋಣ ಹೇಳಿ ರಿಸಿಪ್ಟ್ ತಗೊಳ್ತಾಳೆ. ಅದಕ್ಕೆ 10,000 ಆಗುತ್ತೆ ಹೇಳಿದ್ರು ಮಗಳೇ, ಹಣ ತಂದಿಲ್ಲ, ಮತ್ತೆ ಮನೆಗೆ ಹೋಗಿ ತರೋಣ ಅಂತ ಇದ್ದೆ ಹೇಳ್ತಾನೆ. ಬಿಲ್ ಎಷ್ಟಾಗಿದೆ? ಶಂಕರಪ್ಪ ತುಸು ಹಿಂಜರಿದು, 1,00,000 ಮೇಲೆ ಅಂತಾರೆ. ಕೇಳಿದ್ದೀನಿ, ಒಬ್ರತ್ರ ಕೊಡ್ತಾರೆ ನಾಳೆ. ಮೈಥಿಲಿ ತನ್ನ ಬ್ಯಾಗ್ ತೆರೆದು, ನೀವು ಚಿಂತೆ ಮಾಡಬೇಡಿ, ನನ್ನ ಹತ್ತಿರ ಇರುವಷ್ಟು ಈಗ ಕೊಡ್ತೇನೆ, ಬಾಕಿ ನಾಳೆ ವ್ಯವಸ್ಥೆ ಮಾಡ್ತೇನೆ. ಚಿಕ್ಕಪ್ಪನ ಕಾಳಜಿ ಮುಖ್ಯ, ಈಗ ಹಣ ಮುಖ್ಯ ಅಲ್ಲ. ದೇವಿ ಬೆಚ್ಚಿ ಕೂತು, ಮೈಥಿಲಿ ಬೇಡ ಮಗಳೇ, ನಿನ್ನ ಜೀವನಕ್ಕೆ ಬಳಸ್ಕೊ, ನಾನು ಸತ್ರು ಚಿಂತೆ ಇಲ್ಲ, ಪಾಪಿ ನಾನು. ಮೈಥಿಲಿ ದೇವಿ ಬಾಯಿಗೆ ಬೆರಳಿಟ್ಟು, ಚಿಕ್ಕಮ್ಮ ನೀವು ಇದ್ದೀರಾ ಅಂದರೆ ನನ್ನ ಬಾಳಿಗೆ ಅರ್ಥ. ನನಗೆ ಹಣದ ಬೆಲೆ ಗೊತ್ತಿದೆ, ಆದರೆ ತಾಯಿ ಪ್ರೀತಿಗೆ ಬೆಲೆ ಕಟ್ಟೋಕೆ ಆಗಲ್ಲ.
ರಾಘವ್ ಕೂಡ ಹೇಳ್ತಾನೆ, ಹೌದು ಅಮ್ಮ, ನೀವು ಚಿಂತೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ. ಮೈಥಿಲಿ ಏನೋ ಒಡವೆ ತಗೊಳ್ಳೋಕೆ ಇಟ್ಕೊಂಡು ಬಂದಿರೋದು ದುಡ್ಡು ಇದು. ನೋಡಿ, ಅವಳ ಖುಷಿಗಿಂತ ನಿಮ್ಮ ಜೀವ ದೊಡ್ಡದು ಅಂತ ಸಡನ್ಲಿ ಕೊಡ್ತಿದ್ದಾಳೆ. ದೇವಿಯ ಕಣ್ಣು ನೀರಿನಿಂದ ತುಂಬಿಕೊಂಡು, ನೀನೇ ನನ್ನ ಮಗಳಾಗಿ ಹುಟ್ಟಬೇಕಿತ್ತು ಅಂತ ಅಂದ್ಕೊಳ್ತಾಳೆ. ಆದರೆ ಅವಳ ಮನಸ್ಸಿನ ಆಳದಲ್ಲಿ ಪ್ರಿಯಾ ನೆನಪು ಮತ್ತೆ ಹುಟ್ಟಿತು. ಮೈಥಿಲಿ, ನೀನು ನನಗೆ ಜೀವ ಕೊಟ್ಟೆ, ಆದರೆ ನನ್ನ ಪ್ರಿಯಾ ಎಂದು ಕಣ್ಣೀರು ಹಾಕಿದಳು ದೇವಿ. ಯಾಕೆ ಅವಳು ಬಂದಿಲ್ವಾ ಅಂತ ಕೇಳ್ತಾಳೆ ಮೈಥಿಲಿ. ಶಂಕರಪ್ಪ ಒಳಗೊಳಗೆ ಕೋಪದಿಂದ ಮುದುರಿದ. ಪ್ರಿಯಾನ ನಾವು ಕರೆಸಿ ಭರಿಸ್ಬೇಕಾ? ಅವಳು ತನ್ನ ಅಮ್ಮನ ಅಂತಿಮ ದಿನಗಳಲ್ಲಿಯೂ ಹತ್ತಿರ ಇರಲ್ಲ. ಹಾಗೆ ಹೇಳಬೇಡಿ ಚಿಕ್ಕಪ್ಪ, ಅವಳು ಬ್ಯುಸಿ ಇರಬಹುದು. ಎಷ್ಟೇ ಬ್ಯುಸಿ ಇದ್ರೂ ಅಮ್ಮನ ನೋಡಲು ಬರದೇ ಇರೋ ಮಕ್ಕಳು ಮಕ್ಕಳೇ ಅಲ್ಲ. ಅವಳ ಕಣ್ಣುಗಳು ತೇವಗೊಂಡವು. ದೇವಿ ಅವನ ಮಾತು ತಡೆಯುತ್ತಾ, ಕೋಪ ಮಾಡ್ಕೋಬೇಡಿ, ಅವಳಿಗೆ ಪ್ರೀತಿ ಇದೆ, ಮದುವೆ ಆಗಿ ಸ್ವಲ್ಪ ದಿನ ಆಗಿದೆ, ಬ್ಯುಸಿ ಇರ್ತಾಳೆ, ಬಂದೇ ಬರ್ತಾಳೆ ನನ್ನ ನೋಡ್ಕೊಳ್ಳೋಕೆ, ನೋಡ್ತಾ ಇರಿ ನೀವು. ಶಂಕರಪ್ಪ ತಲೆಯ ಮೇಲೆ ಕೈ ಇಟ್ಟುಕೊಂಡು ಮೌನವಾಗಿದ್ದ. ಒಂದೆಡೆ ಬದುಕು ಕಸಿದುಕೊಳ್ಳೋ ಕಾಯಿಲೆ, ಇನ್ನೊಂದೆಡೆ ತಮ್ಮ ನೋವನ್ನೇ ಅರ್ಥ ಮಾಡಿಕೊಳ್ಳದ ಮಗಳ ಅಂತರ. ರೂಮ್ನಲ್ಲಿ ಕೆಲ ಹೊತ್ತು ಮೌನ ಆವರಿಸಿತು. ದೇವಿ ಕಣ್ಣು ಮುಚ್ಚಿಕೊಂಡಿದ್ದರೂ ಅವಳ ಮುಖದ ಮೇಲಿನ ಚಿಂತೆ, ನಿರೀಕ್ಷೆ ಎಲ್ಲವೂ ಸ್ಪಷ್ಟವಾಗಿತ್ತು. ಶಂಕರಪ್ಪ ನಿಶಬ್ದವಾಗಿ ಬಿಲ್ಲುಗಳತ್ತ ನೋಡುತ್ತಿದ್ದ. ಆಗ ಮೈಥಿಲಿ ತಲೆ ಎತ್ತಿ ದೃಢವಾಗಿ, ಚಿಕ್ಕಪ್ಪ, ನಾನು ಒಂದು ನಿರ್ಧಾರ ಮಾಡಿಕೊಂಡಿದ್ದೀನಿ. ನೀವು ಇನ್ನು ಯಾರನ್ನೂ ಕೇಳಬೇಡಿ. ಪ್ರಿಯಾ ಬರಲಿ ಬರದಿರಲಿ, ನಾವು ನಮ್ಮದೇ ಮಾಡೋಣ. ಚಿಕ್ಕಮ್ಮ ನಮ್ಮ ಹೊಣೆ. ರಾಘವ್ ಸಹ ಬೆಂಬಲಿಸುತ್ತಾ, ಹೌದು, ನಾವಿದ್ದೇವೆ ಸಾಕು. ಪ್ರಿಯಾನ ಕರಿಬೇಡಿ. ಅವಳು ಮನಸ್ಸಿಲ್ಲದೆ ಬಂದರೆ ಚಿಕ್ಕಮ್ಮಗೆ ನೋವು ಮಾತ್ರ ಸಿಗುತ್ತದೆ. ದೇವಿ ನಿಟ್ಟುಸಿರು ಬಿಡುತ್ತಾ, ಮಗಳೇ, ನಿನ್ನ ಧೈರ್ಯ ನನಗೆ ಬೆಂಬಲ. ನಾನು ಭಾವಿಸಿದ್ದೆ, ಬಾಳಲ್ಲಿ ಕೇವಲ ನನ್ನ ಮಗಳು ಪ್ರಿಯಾ ಮಾತ್ರ ನನ್ನ ಹತ್ತಿರ ನಿಲ್ತಾಳೆ ಅಂತ. ಆದರೆ ನೀನು ನಮ್ಮ ಸ್ವಂತ ಮಗಳಂತೆ ನಿಂತಿದ್ದೀಯ. ಮೈಥಿಲಿ ದೇವಿಯ ಕೈ ಹಿಡಿದು, ಚಿಕ್ಕಮ್ಮ, ನೀವೆಲ್ಲ ಅಳಬೇಡಿ, ನಾನು ನಿಮ್ಮ ಜೊತೆಗಿದ್ದೀನಿ. ಬೇಕಾದರೆ ದಿನವೂ ಇಲ್ಲೇ ಇರ್ತೀನಿ. ಆಗ ಶಂಕರಪ್ಪನ ಫೋನ್ ರಿಂಗ್ ಆಗುತ್ತೆ. ಯಾರು ಎಂದು ಕಾಲ್ ರಿಸೀವ್ ಮಾಡಿ ನೋಡ್ತಾನೆ. ಸರ್, ನೀವು ಮನೆ ಮೇಲೆ ಮಾಡಿದ ಲೋನ್ ಇನ್ನೂ ಬಾಕಿ ಕ್ಲಿಯರ್ ಆಗಿಲ್ಲ. ಇವತ್ತು ರಾತ್ರಿ ಒಳಗೆ ಕೊಡುವಂತೆ ಹೇಳಿದ್ರು ಮ್ಯಾನೇಜರ್. ಇಲ್ಲ ಅಂದರೆ ಜಾಗ ಹರಾಜು ಮಾಡ್ತಾರೆ. ಶಂಕರಪ್ಪ ತಲೆ ತಗ್ಗಿಸಿಕೊಂಡು ನಡುಗಿದ. ಈಗ ಈ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಲಿ? ನನ್ನ ಹೆಂಡತಿ ಹಾಸಿಗೆಯಲ್ಲಿ ಮಲಗಿದ್ದಾಳೆ. ನನಗೆ ಜಮೀನು ಏನೂ ಉಳಿದಿಲ್ಲ. ಈಗ ಮನೆ ಕಳೆದುಕೊಂಡರೆ? ಮೈಥಿಲಿ ಮುಂದೆ ಬಂದು ಫೋನ್ ತಗೊಳ್ತಾಳೆ. ಸರ್, ಒಂದು ದಿನ ಸಮಯ ಕೊಡಿ, ನಾಳೆ ಬೆಳಿಗ್ಗೆ ಒಂದು ಕ್ಲಿಯರ್ ಮಾಡ್ತೀನಿ. ಇವರು ನನ್ನ ಚಿಕ್ಕಪ್ಪ, ಅವರಿಗೆ ತೊಂದರೆ ಕೊಡಬೇಡಿ. ಅಧಿಕಾರಿ ಗಂಭೀರವಾಗಿ, ಮೇಡಮ್, ನಿಯಮ ಅಂದರೆ ನಿಯಮ, ಆದರೆ ನಿಮ್ಮ ಮಾತಿಗೆ ನಾನು ನಂಬಿಕೆ ಇಟ್ಕೊಳ್ತೀನಿ. ನಾಳೆ ಬೆಳಿಗ್ಗೆ ಪೂರ್ತಿ ಹಣ ಕ್ಲಿಯರ್ ಆಗಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಶಂಕರಪ್ಪ ಕುಸಿದುಕೊಳ್ಳುವ ಹಾಗಾದ. ಇದೀಗ ನನಗೆ ಹೊರೆ ತಾಳೋದಕ್ಕೆ ಆಗ್ತಿಲ್ಲ. ದೇವಿಯ ಹೆಲ್ತ್ ಒಂದು ಕಡೆ, ಮನೆ ಇನ್ನೊಂದು ಕಡೆ. ಮೈಥಿಲಿ ಅವನ ಕೈ ಹಿಡಿದು, ಚಿಕ್ಕಪ್ಪ, ನೀವು ಹೀಗೆ ಕುಸಿಯಬೇಡಿ. ನಾಳೆ ಬೆಳಿಗ್ಗೆ ಅದನ್ನು ನಾನು ನೋಡ್ತೀನಿ. ಅತ್ತೆ ಜೊತೆ ಮಾತಾಡಿ ವ್ಯವಸ್ಥೆ ಮಾಡ್ತೇನೆ. ರಾಘವ್ ಗಂಭೀರವಾಗಿ, ಮೈಥಿಲಿ, ಮಮ್ಮಿ ಯಾವುದಕ್ಕೂ ಅಡ್ಡಿ ಬರಲ್ಲ. ನಾನು ಮಾತಾಡ್ತೀನಿ ಮಮ್ಮಿ ಜೊತೆ. ಶಂಕರಪ್ಪ ಬೆಚ್ಚಿ ಬಿದ್ದು, ಬೇಡ ಅಳಿಯಂದಿರೆ, ನನ್ನಿಂದ ನೀವು ತೊಂದರೆ ತಗೋಬೇಡಿ. ತೊಂದರೆ ಏನಿಲ್ಲ. ಒಬ್ಬರ ಕಷ್ಟ ಕಾಲಕ್ಕೆ ಸಹಾಯ ಮಾಡದೇ ಇದ್ರೆ ಮನುಷ್ಯ ಇದ್ದು ಪ್ರಯೋಜನ ಏನು ಮಾವ? ದೇವಿ ಕಣ್ಣು ತೆರೆದು ಸಣ್ಣ ಧ್ವನಿಯಲ್ಲಿ, ಮೈಥಿಲಿ, ನಾನು ನಿನ್ನ ಹೃದಯ ನೋಯಿಸಿದ್ದೆ, ಆದರೆ ನೀನು ನನ್ನ ಮನೆಗೆ ನಿಜವಾದ ಜೀವ ತುಂಬ್ತಾ ಇದ್ದೀಯ. ನಿನ್ನ ಪ್ರೀತಿ ನನಗೆ ಬದುಕಿನ ಆಸೆ. ಮೈಥಿಲಿ ದೇವಿಯ ತಲೆಗೆ ತೋಳು ಹಾಕಿ ಅಳುತ್ತಾಳೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.